ಶೀಘ್ರದಲ್ಲಿಯೇ ರಾಮನಗರ ಜಿಲ್ಲೆ ಹೆಸರೇ ಚೇಂಜ್ ಆಗಿಬಿಡುತ್ತಾ? ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರಿಬೇಕು ಅಂತ ಹೇಳಿ ಡಿಮ್ಯಾಂಡ್ ಶುರುವಾಗ್ತಾ ಇದೆ. ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಡಿ ಅಂತ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ರಾಮನಗರ ಜಿಲ್ಲಾ ಮುಖಂಡರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಮನಗರ ಜಿಲ್ಲೆ ಹೆಸರು ಚೇಂಜ್ ಆಗಬೇಕು ಎನ್ನುವುದರ ಹಿಂದಿನ ಕಾರಣ ಏನಾಗಾದ್ರೆ ಯಾಕೆ ಚೇಂಜ್ ಆಗಬೇಕು? ರಾಮನಗರ ಹೆಸರು ಜಿಲ್ಲೆ ಯಾಕೆ ಚೇಂಜ್ ಆಗಬೇಕು? ಆ ಹೆಸರಿಂದ ಬೆಂಗಳೂರಿಗೆ ರಾಮನಗರವನ್ನು ಏನಾದರೂ ಸೇರಿಸಿದ್ರೆ, ಬೆಂಗಳೂರು ಜಿಲ್ಲೆಗೆ ರಾಮನಗರ ಜಿಲ್ಲೆಯನ್ನು ಮರ್ಜ್ ಮಾಡಿಬಿಟ್ರೆ, ಸೇರಿಸಿಬಿಟ್ರೆ ಆಗ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ. ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿ ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. DCM ಡಿಕೆ ಶಿವಕುಮಾರ್ ಮನವಿಗೆ JDS BJP ಮುಖಂಡರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರ ಬ್ರೈನ್ ಚೈಲ್ಡ್, ಅವರ ಒಂದು ಕನಸಿನ ಕೂಸಿದು. ಏನು? ರಾಮನಗರವನ್ನು ಬೆಂಗಳೂರಿಗೆ ಸೇರಿಸಬೇಕು, ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಡಬೇಕು ಅಂತ ಹೇಳಿ. ಆದರೆ ಇದಕ್ಕೆ JDS BJP ಮುಖಂಡರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಎರಡೂ ಕೂಡ ಮೈತ್ರಿ ಪಕ್ಷಗಳು. JDSಗೆ ಇರಬಹುದಾದ ಆತಂಕ ಏನು ಅಂತ ಹೇಳಿದ್ರೆ, ರಾಮನಗರವನ್ನು ಜಿಲ್ಲೆ ಮಾಡಿದವರು ಕುಮಾರಸ್ವಾಮಿ ಅವರು, JDS ಪಾರ್ಟಿಯವರು, ಆ ನಾಯಕರು ದೇವೇಗೌಡರೆಲ್ಲ ಸೇರಿ ಅದನ್ನು ಜಿಲ್ಲೆ ಅಂತ ಮಾಡಿದ್ರು, ಕಟ್ಟಡಗಳನ್ನು ಕಟ್ಟಿಕೊಟ್ರು. ಈಗೇನಾದರೂ ಅದು ಆ ಜಿಲ್ಲೆ ಹೆಸರು ಹೋಗಿ ನೆಕ್ಸ್ಟ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗ್ಬಿಟ್ರೆ DK ಶಿವಕುಮಾರ್ ಅವ್ರಿಗೆ ಹೆಸರು ಬರಬಹುದು, ಕಾಂಗ್ರೆಸ್ನವ್ರಿಗೆ ಹೆಸರು ಬರಬಹುದು, ಮುಖ್ಯಮಂತ್ರಿಗಳಿಗೂ ಹೆಸರು ಬರಬಹುದು, ಕುಮಾರಸ್ವಾಮಿ ಅವರ ಹೆಸರು ಅಳಿಸಿ ಹೋಗಬಹುದು, ಇರಬಹುದು. ಒಂದು ಪಾರ್ಟಿ ವಿಚಾರದಲ್ಲಿ ಚೆಕ್ ಮಾಡಿಕೊಂಡಾಗ ಅಂಥ ಆತಂಕ ಇರೋದು ಸಹಜವೇ. ರಾಮನ ಹೆಸರಿರ್ತಕ್ಕಂಥ ಜಿಲ್ಲೆ ಹೆಸರು ಬದಲಾಯಿಸೋದು ಬೇಡ. ಇದಕ್ಕೆ ಇನ್ನೊಂದು ವಾದ ಏನು ಅಂತ ಹೇಳಿದ್ರೆ, ಆ ಹೆಸರಲ್ಲೇ ರಾಮ ಅಂತ ಇದೆ, ಯಾವುದೇ ಕಾರಣಕ್ಕೂ ರಾಮ ಅಂತಿರೋದನ್ನು ಚೇಂಜ್ ಮಾಡಬೇಡಿ. ಅದು ರಾಮನಗರ ಜಿಲ್ಲೆ ನಾಮಕರಣ ಮಾಡಿದ್ದೇ ಕುಮಾರಸ್ವಾಮಿ ಅವರು. ಆ ಕಾರಣಕ್ಕಾಗಿಯೇ ಹೆಸರನ್ನು ಬದಲಾಯಿಸಬೇಕು ಅಂತ ಹೊರಟಿದ್ದಾರೆ ಅಂತ ಆರೋಪ ಕೂಡ ಕೇಳಿ ಬಂದಿದೆ. ಕುಮಾರಸ್ವಾಮಿ ಅವರು ರಾಮನಗರ ಅಂತ ಜಿಲ್ಲೆ ಮಾಡಿದ್ರು. ರಾಮನಗರ ಅನ್ನೋದು ಮೊದಲಿಂದನೂ ಇದೆ, ಅದು ಜಿಲ್ಲೆ ಆಗಿದ್ದು ಕುಮಾರಸ್ವಾಮಿ ಅವರ ಕಾಲದಲ್ಲಿ. ಇದು ಒಂದು ವೇಳೆ ಈಗ ಜಿಲ್ಲೆ ಆದರೂ ಕೂಡ ಆಯ್ತಪ್ಪ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆದರೂ ಕೂಡ ರಾಮನಗರದ ಹೆಸರನ್ನು ಬೆಂಗಳೂರು ದಕ್ಷಿಣ ಅಂತ ಕರೆಯೋಕ್ಕಾಗತ್ತಾ? ಅದಕ್ಕೆ ರಾಮನಗರ ಅಂತಲೇ ಇರುತ್ತೆ, ಜಿಲ್ಲಾ ವ್ಯಾಪ್ತಿ ಬದಲಾಗಬಹುದು ಅಂತ ಇವರ ಒಂದು ವಾದ ಇದೆ. ಹಾಗಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಬೆಂಗಳೂರು ಜಿಲ್ಲೆಯವರು ಬೆಂಗಳೂರು ನಗರ ಇಂದ ಹಿಡಿದು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ ನಮ್ದೆಲ್ಲ ಬೆಂಗಳೂರು ಜಿಲ್ಲೆಯವರು. ಸೊ ತಾಂತ್ರಿಕವಾಗಿ ಕೆಲವು ಆಡಳಿತ ದೃಷ್ಟಿಯಿಂದ ಅದನ್ನ ಬದಲಾವಣೆಯನ್ನ ಹಿಂದೆ ಬೆಂಗಳೂರು ಗ್ರಾಮಾಂತರ ಅಂತ ಆಯ್ತು, ಬೆಂಗಳೂರು ನಗರ ಜಿಲ್ಲೆ ಅಂತ ಆಯ್ತು. ಸೊ ಆಮೇಲೆ ಒಂದು ಭಾಗನ ತೆಗೆದುಕೊಂಡು ರಾಮನಗರ ಜಿಲ್ಲೆ ಅಂತ ಮಾಡಿದ್ರು. ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು, ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೆ ಇರ್ತದೆ. ರಾಮನಗರ ಜಿಲ್ಲೆ ಏನು ಬದಲಾವಣೆ ಮಾಡೋದಿಲ್ಲ, ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲೇನೆ ಇರ್ತದೆ. ಆದ್ರೆ ನಾವು ರಾಮನಗರದ ಹೆಸರಿತ್ತು ಏನ್ ನಮ್ಮ ಬೆಂಗಳೂರು, ಯಾಕೆಂದ್ರೆ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ. ಅಮೆರಿಕಾಗೆ ಹೋದ್ರೆ ಯಾರು ನಾವು ಅಮೆರಿಕದಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ. DK ಶಿವಕುಮಾರ್ ಅವರು ಮತ್ತು ರಾಮನಗರ ಜಿಲ್ಲೆಯ ಬಹಳಷ್ಟು ಮುಖಂಡರು, DK ಸುರೇಶ್ ಅವರು, ಶಾಸಕರು, ಮಾಜಿ ಶಾಸಕರು, ಬೇರೆ ಬೇರೆ ಹುದ್ದೆಗಳಲ್ಲಿರ್ತಕ್ಕಂಥ ಮುಖಂಡರೆಲ್ಲ ಬಂದು ರಾಮನಗರ ಜಿಲ್ಲೆ ಅನ್ನೋದ್ರ ಬದಲು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಡಿ ಅಂತ ಹೇಳಿದ್ದಾರೆ. ಕಾರಣ ಏನು ಅಂದರೆ, ಹಿಂದೆ ಬೆಂಗಳೂರು ಜಿಲ್ಲೆಯಲ್ಲೇ ರಾಮನಗರ ಜಿಲ್ಲೆ ಇತ್ತು, ಈಗ ಗ್ರಾಮಾಂತರ ಜಿಲ್ಲೆನೂ ಬೆಂಗಳೂರು ಜಿಲ್ಲೆನೇ ಆಗಿತ್ತು. ಗ್ರಾಮಾಂತರಕ್ಕೆ ಬೆಂಗಳೂರು ಗ್ರಾಮಾಂತರ ಅಂತಿದೆ, ಇದಕ್ಕೆ ರಾಮನಗರ ಅಂತ ಇಟ್ಟಿದ್ರು. ಅದನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಿ ಅಂತ ಮನವಿ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. ಏನು ಕಾರಣ ಸರ್? ಈಗ ಜಸ್ಟ್ ಸೆಂಟಿಮೆಂಟ್ ಅಷ್ಟೇ, ಹಿಂದೆ ಬೆಂಗಳೂರು ಅಂತಾನೆ ಇರಲಿ ಅಂತ. ರಿಯಲ್ ಎಸ್ಟೇಟ್ಗೂ ಇದಕ್ಕೂ ಯಾವ ಸಂಬಂಧ ಅಲ್ಲ. ಹೆಸರು ಬದಲಾವಣೆ ಆದ ತಕ್ಷಣ ರಿಯಲ್ ಎಸ್ಟೇಟ್ ಜಾಸ್ತಿ ಏನಾಗುತ್ತೆ? ಈಗ ಹೆಸರು ಬದಲಾವಣೆ ಆದ ತಕ್ಷಣ ಇದು ಬೆಲೆ, ಭೂಮಿ ಬೆಲೆ ಜಾಸ್ತಿ ಆಗುತ್ತಾ? ಖಂಡಿತ ಆಗೋದಿಲ್ಲ. ಜಸ್ಟ್ ಸೆಂಟಿಮೆಂಟ್ ಅಷ್ಟೇ. ಅಂದರೆ ಬೆಂಗಳೂರು ಜಿಲ್ಲೆ ಅಂತ ಮೊದಲು ಜಿಲ್ಲೆನಲ್ಲೇ ಇದ್ದಿದ್ದು, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿ ಅಂತ ಹೇಳಿದ್ದಾರೆ. ಈ ಕಡೆ 4 ಹೊಸಕೋಟೆ, ದೊಡ್ಡಬಳ್ಳಾಪುರ, ನೆಲಮಂಗಲ, ದೇವನಹಳ್ಳಿ ಎಲ್ಲನೂ ಬೆಂಗಳೂರು ಗ್ರಾಮಾಂತರ ಅಂತಿದೆ, ಇದು ಬೆಂಗಳೂರು ದಕ್ಷಿಣ ಅಂತ. ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಆಗಬೇಕು, ಪುನರ್ ನಾಮಕರಣ ಆಗಬೇಕು ಅನ್ನೋಂಥ ಒಂದು ಏನು ಕೋರಿಕೆನ ಸಲ್ಲಿಸಿದರೆ, ಇದು ನಿಜಕ್ಕೂ
ಒಂದು